ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಾಸು. ಹಾಸ್ಟೆಲ್ ನಲ್ಲಿದ್ದುಕೊಂಡು ಓದುತ್ತಿದ್ದೇನೆ. ಆದ್ರೆ ಇಲ್ಲಿನ ವಾತಾವರಣ, ಊಟ ತಿಂಡಿ ನನಗೆ ಹೊಂದದೆ ಆಗಾಗ ಅನಾರೋಗ್ಯ ಬರುತ್ತಾ ಇತ್ತು. ಹೀಗಾಗಿ ನನ್ನ ಮಾವ ತಮ್ಮ ಮನೆಗೆ ಕರೆದುಕೊಂಡು ಹೋದ್ರು. ಈ ವೇಳೆ ನಮ್ಮ ಅತ್ತೆ ಓದಿನ ಜೊತೆಗೆ ಇತರೆ ಕೆಲಸಕ್ಕೆ ಸಹಾಯ ಮಾಡಿದ್ರು. ನಮ್ಮ ಅತ್ತೆ ನನಗೆ ಏನೆಲ್ಲ ಸಹಾಯ ಮಾಡಿದ್ರು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅಂದ ಹಾಗೆ ಕತೆಗೆ ಬರೋಣ. ತಮ್ಮ ಪೋಷಕರಿಗೆ ಇಬ್ಬರೂ ಮಕ್ಕಳು, ನಮ್ಮ ಅಕ್ಕ ಮತ್ತೆ ನಾನು. ಅಕ್ಕನಿಗೆ ಮದುವೆಯಾಗಿದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಹೊಲದಲ್ಲಿಯೇ ವ್ಯವಸಾಯ ಮಾಡುತ್ತಾರೆ. ನಾನು ಓದುತ್ತಾ ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದೆ. ನಮ್ಮ ತಂದೆ ತಾಯಿ ತಾವುಗಳು ಓದಿಲ್ಲ ಅಂದ್ರೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಆಸೆ ಪಟ್ಟಿದ್ದರು. ಹೀಗಾಗಿ ಊರಿನಲ್ಲಿ ಉನ್ನತ ಶಿಕ್ಷಣ ಕಲಿಯಲು ಸರಿಯಾದ ಕಾಲೇಜು ಇಲ್ಲದ ಕಾರಣ ಪಟ್ಟಣಕ್ಕೆ ಬರಬೇಕಾಯಿತು. ಆದ್ರೆ ಅಲ್ಲಿ ಮೊದಲು ಹಾಸ್ಟೆಲ್ ನಲ್ಲಿ ಇದ್ದೆ. ಆದರೆ ನನಗೆ ಅಲ್ಲಿನ ಆಹಾರ ಸರಿಬಾರದ ಕಾರಣ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದೆ. ಹೀಗಾಗಿ ಮನೆಗೆ ಬಂದು ಅವ್ವನಿಗೆ ಈ ವಿಷಯ ತಿಳಿಸಿದೆ. ಪೂರ್ಣವಿರಾಮ. ಅವರು ಇದಕ್ಕೆ ಏನಾದರೂ ಪರಿಹಾರ ಮಾಡೋಣ ಅಂತ ಅಂದ್ರು. ಈ ವೇಳೆ ಅವರು ನಿಮ್ಮ ಕಾಲೇಜು ಬಳಿ ಮಾವನ ಮನೆ ಇದೆ. ಅಲ್ಲಿ ಇದ್ದುಕೊಂಡು ಓದತ್ತೀಯಾ ಅಂತ ಕೇಳಿದ್ರು. ನಾನು ಸರಿ ಅಂತ ಅಂದೆ. ಅವರು ಮಾವನ ಜೊತೆಗೆ ಮಾತಾಡಿ ಅವರ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಸಿಕೊಟ್ಟರು. ಅಲ್ಲಿ ನಮ್ಮ ಅತ್ತೆ ಮಾವ ಇಬ್ಬರೇ ಇದ್ದರು. ಮಾವ ಕೆಲಸಕ್ಕೆ ಹೋದಾಗ ಅತ್ತೆ ಒಬ್ಬರೇ ಮನೆಯಲ್ಲಿ ಇರುತ್ತಿದ್ದರು. ಹೀಗಾಗಿ ನಾನು ಅವರ ಮನೆಗೆ ಹೋದ ಮೇಲೆ ಅವರಿಗೆ ಒಂದು ಕಂಪನಿ ಸಿಕ್ಕ ಹಾಗೆ ಆಯ್ತು. ಅತ್ತೆ ತುಂಬಾ ಚೆನ್ನಾಗಿ ನನಗೆ ಅತಿಥಿ ಸತ್ಕಾರ ಮಾಡುತ್ತಿದ್ದರು. ಕೆಲವು ದಿನಗಳ ಬಳಿಕ ನಾನು ಅವರು ಬಹಳ ಕ್ಲೋಸ್ ಆದೆವು. ಅವತ್ತು ಅತ್ತೆ ಬಹಳ ಚಿಂತೆಯಲ್ಲಿ ಇದ್ದರು. ನಾನು ಏನಾಯಿತು ಅತ್ತೆ ಅಂದೆ. ಆಮೇಲೆ ಅವರು ಮಾವ ಕೆಲಸದ ಮೇಲೆ ಸ್ವಲ್ಪ ದಿನ ಊರಿಗೆ ಹೋಗುತ್ತಿದ್ದಾರೆ ಅಂದ್ರು. ಹೀಗಾಗಿ ಅತ್ತೆ ಬೇಸರ ಮಾಡಿಕೊಂಡಿದ್ದರು. ಆಮೇಲೆ ಸಂಜೆ ಮಾವ ಮನೆಗೆ ಬಂದು ಈ ವಿಷಯ ಹೇಳಿದ್ರು. ಕಾಲೇಜು ಬಿಟ್ಟ ನಂತರ ಮನೆಯಲ್ಲಿಯೇ ಇರು, ಮನೆ ಕಡೆ ನೋಡಕೋ ಅಂದ್ರು. ನಾನು ಸರಿ ಅಂತ ಹೇಳಿದೆ. ಆಮೇಲೆ ಮಾವ ಊರಿಗೆ ಹೋದರು. ಆ ದಿನ ಬೇಗ ಕಾಲೇಜು ಮುಗಿಸಿ ಮನೆಗೆ ಬಂದೆ. ರಾತ್ರಿ ಅತ್ತೆ ಮತ್ತೆ ನಾನು ಊಟ ಮುಗಿಸಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗಲು ಹೋದೆವು. ಆದ್ರೆ ಅತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನನ್ನ ರೂಮ್ಗೆ ಬಂದಿದ್ದರು. ನಾನು ಗಾಬರಿಯಾಗಿ ಏನಾಯ್ತು ಅಂದೆ. ಮೊದಲೇ ಬೇಸಿಗೆ, ಅವರ ರೂಮ್ ನಲ್ಲಿ ಫ್ಯಾನ್ ವರ್ಕ್ ಆಗತ್ತಾ ಇರಲಿಲ್ಲ. ಹೀಗಾಗಿ ನನ್ನ ರೂಮ್ಗೆ ಬಂದಿದ್ದರು. ಹೀಗಾಗಿ ನನ್ನ ರೂಮ್ ನಲ್ಲಿ ಮಲಗೋಕ್ಕೆ ಕೇಳಿದ್ರು. ನಾನು ಅಂದೆ. ಪೂರ್ಣವಿರಾಮ. ನಾನು ಕೆಳಗಡೆ ಮಲಗೋಕ್ಕೆ ಹೋದೆ. ಅವರು ಏನು ಬೇಡ, ಪಕ್ಕದಲ್ಲಿ ಮಲಗು ಅಂತ ಹೇಳಿದ್ರು. ಆದ್ರೆ ರಾತ್ರಿ ನಿದ್ರೆಯಲ್ಲಿ ಹತ್ತಿರ ಹೋಗಿ ಮಲಗಿದ್ದೆ. ಅವರು ನನ್ನ ಮಾವ ಅಂದುಕೊಂಡು ಮಲಗಿದ್ರು. ನಾನು ಎಚ್ಚರವಾಗಿ ನೋಡಿದಾಗ ಆಶ್ಚರ್ಯ ಆಯಿತು. ನಾನು ಅವರಿಂದ ದೂರ ಸರಿಯದೆ ಅವರ ಅಪ್ಪುಗೆಯಲ್ಲಿ ಮಲಗಿದ್ದೆ. ಆದ್ರೆ ಈ ವೇಳೆ ತಲೆಯಲ್ಲಿ ಆ ಕೆಲಸ ಮಾಡಬೇಕು ಅಂತ ಅಂದುಕೊಂಡೆ. ಆದ್ರೆ ಸದ್ಯದ ಪರಿಸ್ಥಿತಿ ಹಾಗೇ ಇರಲಿಲ್ಲ. ಸುಮ್ಮನೆ ಇದ್ದು ಬಿಟ್ಟೆ. ಅತ್ತೆಗೆ ಎಚ್ಚರ ಆಯ್ತು. ಅವರು ನಾನು ಮಲಗಿರುವ ಹಾಗೆ ನಟನೆ ಮಾಡಿದೆ. ಅವರು ದೂರ ಹೋಗದೆ ಹಾಗೆ ಮಲಗಿದರು. ನಾನು ಆಮೇಲೆ ಮತ್ತಷ್ಟು ಹತ್ತಿರವಾಗಿ ಮಲಗಿದೆ. ಅವರು ನನ್ನ ತಲೆ ಸವರುತ್ತಿದ್ದರು. ಒಮ್ಮೆ ಕಣ್ಣು ಬಿಟ್ಟು ನೋಡಿದೆ. ಅವರು ಕಣ್ಣು ಬಿಟ್ಟು ಒಮ್ಮೆಲೆ ನೋಡಿದ್ರು. ಆಗ ಅವರು ಮಾವ ಅಂದುಕೊಂಡು ಇದ್ದೆ ಅಂದ್ರು. ದಯಮಾಡಿ ಇದನ್ನು ಯಾರ ಮುಂದೆ ಹೇಳಬೇಡ ಅಂದ್ರು. ನಾನು ನಸು ನಗುತ್ತಿದೆ. ಅವರು ಯಾಕೋ ಕಳ್ಳ ಅಂತ ಹೇಳಿದರು. ಆಮೇಲೆ ಸಿಕ್ಕಿದ್ದೆ ಅವಕಾಶ ಅಂತ ಕೂಡಿ ಸರಿಯಾಗಿ ಕೆಲಸ ಮಾಡಿಬಿಟ್ಟೆವು. ಆಮೇಲೆ ಉಳಿದ ದಿನ ಹಾಗೇ ಆಯ್ತು. ಆಮೇಲೆ ಊರಿಂದ ಮಾವ ಬಂದ್ರು. ಅದಾದ ನಂತರ ಮನೆಯಲ್ಲಿ ಅತ್ತೆಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದೇನೆ. ಫ್ರೆಂಡ್ಸ್, ನಿಮಗೆ ನನ್ನ ಕತೆ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.